ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ಈ ಜಾಗ ನೋಡ್ತಾ ಇದ್ದಂಗೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಬಂದಿದ್ದೀವಿ ಅನ್ನೋದು. ಹೌದು, ನಾವು ಇವತ್ತು ಬಂದಿರೋದು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ. ಏನೇ ಒಂದು ಹೊಸದನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತಾಯಿ ಆಶೀರ್ವಾದ ಪಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಸಿಗಂದೂರಿಗೆ ಬಂದಿದ್ದೀನಿ. ಯಾರೆಲ್ಲ ಈ ಲಾಂಚ್ ಅನುಭವ ಪಡ್ಕೋಬೇಕು ಅಂತ ಇದ್ದೀರೋ ಆದಷ್ಟು ಬೇಗ ಬಂದ್ಬಿಟ್ಟು ಲಾಂಚ್ ಅನುಭವನ ಪಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಈ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ, ಆ ಫ್ಲೈಓವರು ಇನ್ನೇನು ಕೆಲವು ದಿನಗಳಲ್ಲಿ ಓಪನ್ ಆಗುತ್ತೆ. ಆಲ್ಮೋಸ್ಟ್ ಒಂದು 90% ವರ್ಕ್ ಮುಗ್ದೋಗಿ ಅನ್ಸುತ್ತೆ. ಸೊ ಅದೇನಾದ್ರೂ ಓಪನ್ ಆಯ್ತು ಅಂತಂದ್ರೆ ಗಾಡಿಗಳೆಲ್ಲ ಮೇಲೇನೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗಾಡಿಗಳೆಲ್ಲ ಮೇಲೇನೆ ಹೋಗೋದ್ರಿಂದ ಲಾಂಚ್ ಸರ್ವಿಸ್ ತುಂಬಾನೇ ಕಡಿಮೆ ಇರುತ್ತೆ, ಅಥವಾ ಸರ್ವಿಸ್ ಇರೋದಿಲ್ವೋ ಗೊತ್ತಿಲ್ಲ. ಅದಕ್ಕೋಸ್ಕರ ಆದಷ್ಟು ಬೇಗ ಬಂದ್ಬಿಟ್ಟು ಒಂದು ಲಾಂಚ್ ಅನುಭವನ ಎಕ್ಸ್ಪೀರಿಯನ್ಸ್ ಮಾಡಿ. ಫೈನಲ್ಲಿ ಒಂದು ಒಳ್ಳೆ ಲಾಂಚ್ ಅನುಭವ ಮುಗಿಸ್ಕೊಂಡು ಲಾಂಚ್ ಇಳಿದ್ವಿ. ಹಾಗೇನೆ ದೇವಸ್ಥಾನದ ಒಳಗಡೆ ಯಾವುದೇ ಥರ ಮೊಬೈಲ್ ಆಗಲಿ ಕ್ಯಾಮ್ರಾ ಆಗಲಿ ಅಲೋ ಇರಲ್ಲ. ಅಲ್ಲಿ ಬೋರ್ಡ್ ಕೂಡ ಹಾಕಿರ್ತಾರೆ, ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವಿನ್ನೇನು ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ, ಬನ್ನಿ ಒಳಗಡೆ ಹೋಗೋಣ. ಹಾಗೆ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಸಿಗುತ್ತೆ, ಪ್ರಸಾದ ತಿನ್ಕೊಂಡು. ಆ ಪ್ರಸಾದದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ತುಂಬಾನೇ ಚೆನ್ನಾಗಿತ್ತು ಪ್ರಸಾದ. ಹಾಗೆ ನಮ್ಮ ಈ ಚಾನಲ್ ಕುಕಿಂಗ್ ಚಾನಲ್ ಆಗಿರುತ್ತೆ, ಒಳ್ಳೊಳ್ಳೆ ಯುನಿಕ್ ಆಗಿರೋ ರೆಸಿಪಿಗಳು ಬರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ತಾಯಿ ಚೌಡೇಶ್ವರಿ ದೇವಿದು ಮೊದಲನೇ ವಿಡಿಯೋ ಇರಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋ ಹಾಕ್ತಾ ಇದ್ದೀನಿ. ಹಾಗೆ ಯಾರ್ಯಾರೆಲ್ಲ ನನ್ನ ಈ ವಿಡಿಯೋ ನೋಡಿದ್ರು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.